ಕಡೆ ಜನವರಿ 1ರಂದು ನಡೆದ ಬಳ್ಳಾರಿಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಇಡೀ ಪ್ರಕರಣದಲ್ಲಿ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುವ ಎಲ್ಲಾ ಸಾಧ್ಯತೆ ಇದೆ. ಈ ವಿಡಿಯೋ ಸಾಕ್ಷ್ಯ ಬಳ್ಳಾರಿ ಫೈರಿಂಗ್ ಕೇಸ್ನ ದಿಕ್ಕನ್ನೇ ಬದಲಿಸುವ ಎಕ್ಸ್ಕ್ಲೂಸಿವ್ ಸಾಕ್ಷಿಯಾಗಬಲ್ಲದು ಈ ವಿಡಿಯೋ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಷನ್. ಬಳ್ಳಾರಿ ಬೆಂಕಿಗೆ ಸಂಬಂಧಪಟ್ಟ ಅತ್ಯಂತ ನಿರ್ಣಾಯಕ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಬೇರೆಲ್ಲೂ ಇಲ್ಲದ ವಿಡಿಯೋ ಸಾಕ್ಷ್ಯ. ಬಳ್ಳಾರಿಯಲ್ಲಿ ನಡೀತಾ ಇದ್ದ ಗಲಾಟೆಯಲ್ಲಿ ಮತ್ತಷ್ಟು ಗಲಾಟೆ ಹೆಚ್ಚಾಗಲಿಕ್ಕೆ ಕಾರಣವಾಗ್ಬಿಟ್ರ ರೆಡ್ಡಿ ಬ್ರದರ್ಸ್. ಇಂಥ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ದೃಶ್ಯ. ಗಲಾಟೆ ದಿನ ನಡೆದ ಅನೇಕ ಬೇರೆ ಬೇರೆ ಪ್ರಕರಣಗಳು, ಯಾರ್ಯಾರ ಕೈಯಲ್ಲಿ ಬಂದೂಕಿತ್ತು, ಯಾರ ಕೈಯಲ್ಲಿ ದೊಣ್ಣೆ ಇತ್ತು, ಯಾರ ಕೈಯಲ್ಲಿ ಲಾಂಗ್ ಇತ್ತು, ಎಲ್ಲಾ ದೃಶ್ಯಗಳನ್ನ ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿದೆ. ಇದೀಗ ಅಮಾಯಕನ ಜೀವ ಹಿಂಡಿದ ಗುಂಡಿಗೆ ಯಾರು ಹೊಣೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಭಾಗವಾಗಿ ಸಿಕ್ಕ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ರೆಡ್ಡಿ ಟಾರ್ಗೆಟ್ ಮಾಡಿ ದಾಳಿ ಅಂದವರು ಮಿಸ್ ಮಾಡದೆ ನೋಡಲೇಬೇಕಾದ ದೃಶ್ಯ ಇದು. ರೆಡ್ಡಿ ಮೇಲಲ್ಲ, ರೆಡ್ಡಿ ಮನೆಯಿಂದಲೂ ಕೂಡ ಗುಂಡು ಹಾರಿತು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದಿಂದಲೂ ಹಾಗಾದ್ರೆ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಗುಂಡು ಹಾರ್ತಾ ಇದೊಂದು ದೃಶ್ಯ 108 ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರೆಡ್ಡಿ ನಿವಾಸ ಮುಂದಿನ ರಸ್ತೆಯಲ್ಲಿ ಪತ್ತೆಯಾಗಿದೆ ಹೊಸ ಗುಂಡು. ಆ ಗುಂಡಿನ ಮೂಲವನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ ಈ ದೃಶ್ಯ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಇಬ್ರು ಮಾಡಿದ ಆರೋಪ ಅಂದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನ ಕೊಲ್ಲಲಿಕ್ಕೆ ಬಂದಿದ್ರು ಅಂತ ಹೇಳಿ. ಗಲಾಟೆ ನಡೆಯೋ ಸಂದರ್ಭದಲ್ಲಿ ಫೈರಿಂಗ್ ಹಾಗಾದ್ರೆ ಕೇವಲ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ಮಾತ್ರ ನಡೆದಿಲ್ಲ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದಲೂ ಕೂಡ ಫೈರಿಂಗ್ ಆಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಇದರ ಸತ್ಯಾಸತ್ಯತೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಒಂದ್ ಕಡೆ ಜನವರಿ 1ರಂದು ನಡೆದ ಬಳ್ಳಾರಿಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಇಡೀ ಪ್ರಕರಣದಲ್ಲಿ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸುವ ಎಲ್ಲಾ ಸಾಧ್ಯತೆ ಇದೆ. ಈ ವಿಡಿಯೋ ಸಾಕ್ಷ್ಯ ಬಳ್ಳಾರಿ ಫೈರಿಂಗ್ ಕೇಸ್ನ ದಿಕ್ಕನ್ನೇ ಬದಲಿಸುವ ಎಕ್ಸ್ಕ್ಲೂಸಿವ್ ಸಾಕ್ಷಿಯಾಗಬಲ್ಲದು ಈ ವಿಡಿಯೋ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಇನ್ವೆಸ್ಟಿಗೇಷನ್. ಬಳ್ಳಾರಿ ಬೆಂಕಿಗೆ ಸಂಬಂಧಪಟ್ಟ ಅತ್ಯಂತ ನಿರ್ಣಾಯಕ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿದೆ. ಬೇರೆಲ್ಲೂ ಇಲ್ಲದ
ವಿಡಿಯೋ ಸಾಕ್ಷ್ಯ. ಲಾರಿಯಲ್ಲಿ ನಡೀತಾ ಇದ್ದ ಗಲಾಟೆಯಲ್ಲಿ ಮತ್ತಷ್ಟು ಗಲಾಟೆ ಹೆಚ್ಚಾಗಲಿಕ್ಕೆ ಕಾರಣವಾಗ್ಬಿಟ್ರ ರೆಡ್ಡಿ ಬ್ರದರ್ಸ್. ಇಂಥ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ದೃಶ್ಯ. ಗಲಾಟೆ ದಿನ ನಡೆದ ಅನೇಕ ಬೇರೆ ಬೇರೆ ಪ್ರಕರಣಗಳು, ಯಾರ್ಯಾರ ಕೈಯಲ್ಲಿ ಬಂದೂಕಿತ್ತು, ಯಾರ ಕೈಯಲ್ಲಿ ದೊಣ್ಣೆ ಇತ್ತು, ಯಾರ ಕೈಯಲ್ಲಿ ಲಾಂಗ್ ಇತ್ತು, ಎಲ್ಲಾ ದೃಶ್ಯಗಳನ್ನ ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದಿಟ್ಟಿದೆ. ಇದೀಗ ಅಮಾಯಕನ ಜೀವ ಹಿಂಡಿದ ಗುಂಡಿಗೆ ಯಾರು ಹೊಣೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಭಾಗವಾಗಿ ಸಿಕ್ಕ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ರೆಡ್ಡಿ ಟಾರ್ಗೆಟ್ ಮಾಡಿ ದಾಳಿ ಅಂದವರು ಮಿಸ್ ಮಾಡದೆ ನೋಡಲೇಬೇಕಾದ ದೃಶ್ಯ ಇದು. ರೆಡ್ಡಿ ಮೇಲಲ್ಲ, ರೆಡ್ಡಿ ಮನೆಯಿಂದಲೂ ಕೂಡ ಗುಂಡು ಹಾರಿತು ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿಯಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸದಿಂದಲೂ ಹಾಗಾದ್ರೆ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆ ಗುಂಡು ಹಾರ್ತಾ ಇದೊಂದು ದೃಶ್ಯ 108 ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರೆಡ್ಡಿ ನಿವಾಸ ಮುಂದಿನ ರಸ್ತೆಯಲ್ಲಿ ಪತ್ತೆಯಾಗಿದೆ ಹೊಸ ಗುಂಡು. ಆ ಗುಂಡಿನ ಮೂಲವನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದ ಫೈರಿಂಗ್ ಮಾಡಿದ್ದಾರೆ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ ಈ ದೃಶ್ಯ. ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಇಬ್ರು ಮಾಡಿದ ಆರೋಪ ಅಂದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ನಮ್ಮನ್ನ ಕೊಲ್ಲಲಿಕ್ಕೆ ಬಂದಿದ್ರು ಅಂತ ಹೇಳಿ. ಗಲಾಟೆ ನಡೆಯೋ ಸಂದರ್ಭದಲ್ಲಿ ಫೈರಿಂಗ್ ಹಾಗಾದ್ರೆ ಕೇವಲ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಿಂದ ಮಾತ್ರ ನಡೆದಿಲ್ಲ, ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದಲೂ ಕೂಡ ಫೈರಿಂಗ್ ಆಗಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಇದರ ಸತ್ಯಾಸತ್ಯತೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬರಬೇಕಾಗಿದೆ. बहुत